pH ಲೆವೆಲ್ ಮೇಂಟೈನ್ ಮಾಡುತ್ತೆ ಎರಡನೇದು. ಮತ್ತು ಇದರಲ್ಲಿ ಸೂಡೋಮೋನಾಸ್ ಟ್ರೈಕೋಡರ್ಮಾ ಇರುತ್ತೆ ಇದರಲ್ಲಿ. ಅಂದರೆ ನೀವು ಕೊಡಗೆ ಗೊಬ್ಬರದಲ್ಲಿ ಏನು ಬರುತ್ತೋ ಅದೇ ಕಾರಣದಲ್ಲಿ ಇದರೊಳಗೆ ಇರ್ತಕ್ಕಂಥದ್ದು. ಜೀವಾಮೃತ ಕೇಳಿದ್ರೆ ಸರ್, ಹಾಂ, ಆ ಜೀವಾಮೃತ ಫಾರ್ಮೇಷನ್ ಇದು ಟಾನಿಕ್. ಮಣ್ಣು ಪ್ಯೂರ್ಲಿ ಮಣ್ಣಿನ ಸಾವಯವ ಫಲವತ್ತತೆ ಮಾತ್ರ ಇದೆ. ಇದು ಕೊಡೋದ್ರಿಂದ ಈಗ ಅಡಿಕೆ ಹೊಲ ಉಳ್ತಿಲ್ಲ, ಬಟ್ ಯಾವುದೇ ಬೆಳೆಯರು ಹೊಲ ಉಳುಮೆ ಬೇಕಾ ಬೇಡ, ಎನಿ ಕ್ರಾಪ್ ಯಾವುದಾರಾಗಿರಲಿ ಬೇಕಾ ಬೇಡವಾ, ಬಟ್ ಬೇಕಿರುತ್ತೆ. ಈಗ ಇದಕ್ಕೆ ಬೇಕು ಅಂದ್ಬಿಟ್ಟು ನೀರು ಹೊಡೆದ್ರೆ ಈ ಗಿಡ ಬದುಕುತ್ತಾ? ಅರ್ಧ ಅಡಿ ಬೆಳ್ಕುತ್ತೆ, ಬಟ್ ಬದುಕುತ್ತೆ ಗಿಡ ಬದುಕಲ್ಲ. ಸೊ ಇದನ್ನು ಹಾಕೋದ್ರಿಂದ ಎರೆಹುಳ ಜಾಸ್ತಿ ಆಗುತ್ತೆ. ಎರೆಹುಳ ಜಾಸ್ತಿ ಆಗುತ್ತೆ, ಅಲ್ಲಲ್ಲೇ ರಂಧ್ರಗಳಾಗುತ್ತೆ. ಈಗ ಸೈಂಟಿಫಿಕ್ ಬಗ್ಗೆ ಹೋಗ್ಬೇಕು ಅಂದರೆ ಒಂದು ಗನೆಡಿಲಿ 14 ಎರೆಹುಳ ಇರ್ಬೇಕು ಅಂತ ಐತೆ. ಇಡೀ ನಾನು ಜಮೀನೆಲ್ಲ ಹುಡುಕಾರು ಸಿಗ್ತಾರೆ 14. ಸರಿ, ಇಡೀ 14 ನಾನು ಜಮೀನು ಹುಡುಕಾರು 14 ಎರೆಹುಳ ಸಿಗ್ತಿಲ್ಲ. ರೈತನ ಮಿತ್ರ ಅಂತ ಎರೆಹುಳನ, ಯಾಕೆಂದ್ರೆ ನಾವು ಏನೇ ಕೊಟ್ಟಿರೋದು ಮಲ್ಚಿಂಗ್ ಆಗುತ್ತೆ. ಮಲ್ಚಿಂಗ್ ಎರೆಹುಳ ಇದ್ದಷ್ಟು ಮಲ್ಚಿಂಗ್ ಆಗುತ್ತೆ, ಗೊಬ್ಬರ ರೆಡಿ ಮಾಡುತ್ತೆ. ಒಂದು ಎರೆಹುಳ ಒಂದು ದಿನಕ್ಕೆ ತನ್ನ ತೂಕದ 1 ಪಟ್ಟು ಮಣ್ಣು ರೆಡಿ ಗೊಬ್ಬರ ರೆಡಿ ಮಾಡುತ್ತೆ. ನಾವೇನು ಹಾಕಿರ್ತೀವಿ ನಾನು ತಿಂದು ಗೊಬ್ಬರ ಮಾಡ್ಕೊಳ್ತೇವೆ. ಆಮೇಲೆ ಸಂದತಿ ಹೆಂಗೆ ಅಂದರೆ ಎರೆಹುಳುಗಳಿಗೆ ಅದೊಂದು ದೇವ್ರು ಕೊಟ್ಟೆ ಸಹ ಇದ್ದಿರೋದು. ಎರೆಹುಳ ಮಧ್ಯ ಕಟ್ಟೋದು ಗಿಡ ಎರೆಹುಳ ಸಾಯಿಲ್ಲ, ಅದು ಹಂಗೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಎರಡೂ ಬದುಕುತ್ತೆ. ಈ ಥರದ್ದು ರಂಧ್ರಗಳಾಗೋದ್ರಿಂದ ಗಿಡಗಳು ಉಸಿರಾಡೋಕ್ಕೆ ಅವಕಾಶ ಮಾಡುತ್ತೆ, ಬೇರು ಉಸಿರಾಡೋಕ್ಕೆ. ಆಮೇಲೆ ಅದು ನೀರಾಂಶ ಇಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ, ಬೇರು ಬಿಡೋಕ್ಕೆ ಅವಕಾಶ ಮಾಡುತ್ತೆ. ಆ ಕೆಲಸದೊಂದು ಮಾಡುತ್ತೆ. ನೀವು 14,000 ರೂಪಾಯಿ ಕೆಲಸ ಮಾಡಿದ ಇದು 1,000 ರೂಪಾಯಿ ಮಾಡುತ್ತೆ. 1,000 ರೂಪಾಯಿ ಅಷ್ಟೇ ಖರ್ಚು ಕಡಿಮೆ ಆದರೆ ಜಾಸ್ತಿ ಸರ್. ಇದು ಕೊಡಗೆ ಗೊಬ್ಬರ ಫಾರ್ಮೇಷನ್ ಅಂತಲ್ವಾ. ಇದಾದ್ಮೇಲೆ ನಿಮ್ಗೆ ಇನ್ನೊಂದು ಸ್ಟಿಮ್ ರಿಚ್ ಅಂತ ಬರುತ್ತೆ. ಇದು ಪ್ಯೂರ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ಹಿಮ್ಮಿಕ್ಕು, ಪಲ್ವಿಕ್ಕು, ಜಿಂಕು, ಬೋರಾನು, ಮ್ಯಾಗ್ನೀಷಿಯನ್ನು, 90% ಇರ್ತದೆ ಸರ್. ಸಮುದ್ರ ಪಾಚಿ ಅಂತ ಇರ್ತಲ್ಲ, ಅದು ನಿಮಗೆ 90% ಇರ್ತದೆ. ಇದನ್ನು ಕೊಡೋದ್ರಿಂದ ಅಡಿಕೆ ಗಿಡದಲ್ಲಿ 5 ಸ್ಟೇಜ್ ಕೆಲಸ ಮಾಡ್ತಾರೆ. ಒಂದು ಭೂಮಿಗೆ ಹಾಕೋ ಮೇಲೆ ಅಲ್ಲಿಗೆ 2 ಥರ ಬೇರು ಇರುತ್ತೆ. ಒಂದು ಕಂದು ಬೇರು, ಬಿಳಿ ಬೇರು ಅಂತ. ಕಂದು ಬೇರು ಜಾಸ್ತಿ ಇದ್ದರೆ ಅಲ್ಲಿರೋ ನೀರಂಶ ಇದ್ದರೆ ಗಿಡ ಕೊಡ್ತಾ ಹೋಗುತ್ತೆ. ಬಿಳಿ ಬೇರು ಜಾಸ್ತಿ ಆದಷ್ಟು ಗಿಡ ಡೆವಲಪ್ ಆಗುತ್ತೆ. ನಿಮ್ಗೆ ಯಾವುದೇ ಕ್ರಾಫ್ಟಲ್ಲೂ ಬಿಳಿ ಬೇರು ಸಂಖ್ಯೆ ಎಲ್ಲಿ ಜಾಸ್ತಿ ಇರುತ್ತೋ ಆ ಗಿಡ ಯಾವುದು ಸಾಯಲ್ಲ, ರೋಗನೂ ಬರಲ್ಲ. ನಮ್ಮ ಮನ್ಸಿನ ಬಾಡಿಗೆ ಯಾವುದು ಬಿಳಿ ರಕ್ತ ಕಣ ಹೆಂಗಿರುತ್ತೋ ಆ ಥರ ಬಿಳಿ ಬೇರು ಸಂಖ್ಯೆ ಜಾಸ್ತಿ ಇರಬೇಕು. ಅದಿದ್ದಾಗ ಏನಂತಂದರೆ ಅಲ್ಲಿರೋ ಪೋಷಕಾಂಶ ಎಲ್ಲ ಕಡೆ ಈ ಗಿಡ ಕೊಡ್ತಾ ಹೋಗುತ್ತೆ. ಅದು ಕೊಡೋದ್ರಿಂದ ಗಿಡ ಡೆವಲಪ್ ಆಗುತ್ತೆ, ಕಾಂಡ ದಪ್ಪ ಆಗುತ್ತೆ, ಗಿಡ ಹಸಿರಾಗಿರುತ್ತೆ. ಯಾವಾಗಲೂ ಗಿಡ ಹಸಿರಾಗಿದ್ದರೆ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಈಗ ಗೊನೆ ಬರುತ್ತಲ್ಲ ಸರ್, ಇದನ್ನು ಹೇಳಿದ್ದು ನಿಮಗೆ ಅಡಿಕೆ ಇದನ್ನು ಹಾಕೋದ್ರಿಂದ ನಿಮಗೆ ಹಳ್ಳುದ್ರಲ್ಲ ಮೇಜರಾಗಿ ಹಣ್ಣುಡ್ಕ ಬರಲ್ಲ, ಕೊಳೆ ರೋಗ ಬರಲ್ಲ. ಈಗ ಕಾನ್ಸೆಪ್ಟ್ ಹೇಗೆ ಕೆಳಗಡೆದು ಮೇಗಡೆದು ಇದು ಬಂತು ಅಂದರೆ ಸರ್ ಅದು ನೀವು ಹೇಳಿದ ನನಗೆ ವಾತಾವರಣ ಸರ್ ಹೋಗಲ್ಲ. ಇದು 100% ಹಂಗೆ ಉಳ್ಕೋದು. ಮೇಲೆ ಗೊನೆ ಕೆಳಗೊಂದು ಗೊನೆ ಹೋಗಿರ್ತಲ್ಲ, ಅದು ಕಂಟ್ರೋಲ್ ಆಗುತ್ತೆ. ಅದು ಕಂಟ್ರೋಲ್ ಆಗುತ್ತೆ. ಇದನ್ನ ನೀವು ಫ್ರೆಂಡ್ಸ್ ಯಾರೋ ಯೂಸ್ ಮಾಡಿದ್ರೆ ಅವ್ರು ಕೇಳಿಬೇಕಾದ್ರೆ ಹೇಳ್ತಾರೆ ರಿಸಲ್ಟು 100ಗೆ 200% ರಿಸಲ್ಟ್ ಆಗಿದೆ. ನೆಟ್ ಸರ್ಪ್ ಈ ಥರ ಕೆಲಸ ಮಾಡುತ್ತೆ. ಆಮೇಲೆ ನಿಮ್ಮದು ಒಳಗಡೆ ಕಾಳು ದಪ್ಪ ಬರುತ್ತೆ, ಸಿಪ್ಪೆ ತೆಳುವ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ನಿಮ್ಮ ಕಡೆ ಚೇಣಿ ಕೊಟ್ಬಿಡ್ತೀರಲ್ಲ ಅಡಿಕೆ ತೂಕ ಲಾಸ್ಟ್ ಟೈಮ್ ಹೆಂಗಿದೆ ಸರ್ ರೈಟ್? ಮೊನ್ನೆ 7,200 ಮಟ್ಟ ಇತ್ತು. 6,800 ನಮ್ಮದು ಕಿಕ್ಕೇರಿ ಕ್ಯಾಪಿಟಲ್ ಮಾರ್ಕೆಟ್ 82 ರೂಪಾಯಿ ಹೋಯ್ತು ಸರ್ ಸೇರಿ. ಹೌದಾ? ಇಲ್ಲಿ ಭಾಳ ವ್ಯತ್ಯಾಸ ಆಗ್ತಲ್ಲ. ನಮ್ಮದು ನಮ್ಮ ಮಾರ್ಕೆಟ್ ಟಾಪನ್ನು ನಿಮ್ಮ ದಾವಣಗೆರೆಗಿಂತ. ಹೌದಾ? ಕೇರ್ಪೇಟೆ ಮಾರ್ಕೆಟ್ ಸರ್. ಈ ಮಾರ್ಕೆಟು ಒಂದು ಮಾರ್ಕೆಟ್ ಆಗುತ್ತೆ. ಒಂದು ಕೇರ್ಪೇಟೆ ಕಿಕ್ಕೇರಿ ಒಂದು ನಿಂತ್ಕೊಳ್ಳುತ್ತೆ, ಅದು ಬಿಟ್ಟರೆ ದಾವಣಗೆರೆ 2 ಹಸಿಕಾಯಿ ಮಾರ್ಕೆಟ್ ಇರೋದು 2. ಇನ್ನೆಲ್ಲೂ ಹಸಿಕಾಯಿ ಹೊಸದಾಗಿ ಒಳಸ್ಪುರ ಸ್ಟಾರ್ಟ್ ಆಗಿದೆ. 3 ಮಾರ್ಕೆಟ್ ಬಿಟ್ರೆ ಇನ್ನೆಲ್ಲೂ ಹಸಿಕಾಯಿ ಮಾರ್ಕೆಟ್ ಇಲ್ಲಿಲ್ಲ ಸರ್. ಒಂದು ದಿನಕ್ಕೆ ಒಂದು ಸಂತೆ ನಡೀತದೆ ನಮ್ಮದು. ಒಂದು ದಿನಕ್ಕೆ ಕಡಿಮೆ ಅಂದ್ರೆ 100ರಿಂದ 150 ಅಡಿಕೆ ಹೋಗುತ್ತೆ ನೋಡಿ ಅಲ್ಲಿಂದ, ನಮ್ಮೂರಿಂದ. ನಮ್ಮದು ಅದೇ ಥರ. ನಾನು ಇಲ್ಲಿ ಈ ಕಡೆಗೆಲ್ಲ ಅಡಿಕೆ ಹೊಡಿದ್ದೀನಿ ಸರ್. ಈ ಕಡೆ ಜಾಸ್ತಿ ಬಂದಿಲ್ಲ. ಇನ್ನು ಶಿವಮೊಗ್ಗ ನೀವು ಹೇಳಿದ್ರಲ್ಲ, ಚನ್ನಗಿರಿ, ಹೊಳಲ್ಕೆರೆ, ಆಮೇಲೆ ಚಿತ್ರದುರ್ಗ, ಆ ಕಡೆ ಕೊರೆ ಶಿರಾ, ಅಲ್ಲಿ ಗಂಟೆ ಅಡಿಕೆ ಕಳಿಸಿದ್ದು ನಾನು. ಆಮೇಲೆ ಅದಾದಮೇಲೆ ಗೋಣಿಕೊಪ್ಪ ಕಾಯಿ ಸಿಗುತ್ತೆ. ಇಲ್ಲಿ ಅಲ್ಲೇ ಅಡಿಕೆಕಾಯಿ ಸ್ಟಾಪ್ ಆಗಿದೆಲ್ವಾ, ಗೋಣಿಕೊಪ್ಪದ ಕಾಯಿ ಇನ್ನೂ ಸಿಗ್ತದೆ. ಅಡಿಕೆಕಾಯಿ ಈಗಿದೆ ಅಂತ ಕಾಯಿ ಅಲ್ರಿ? ಅಲ್ಲಿದೆ, ಅಲ್ಲಿ ಲೇಟ್ ಬರುತ್ತಲ್ರಿ? ಲೇಟಾಗಿ ಬರುತ್ತೆ. ಬಟ್ ಹಸಿ ಅಡಿಕೆಕಾಯಿ ಹೆಂಗಂದ್ರೆ ಇಲ್ಲಿಗೂ ಅಲ್ಗೂ ರೇಟ್ ಡಿಫ್ರೆನ್ಸ್ ಇರುತ್ತೆ. ನಮ್ದು ಇಲ್ಲಿ 60 ರೂಪಾಯಿ, ಇಲ್ಲಿ 80 ರೂಪಾಯಿ ನಮ್ಮ ಅಡಿಕೆಕಾಯಿ ಹೇಳಿದ್ರೆ ಅಲ್ಲಿ 60 ರೂಪಾಯಿ ಸಿಗುತ್ತೆ. ಅಲ್ಲೋ ನಿಮ್ದು ಇಳುವರಿ ಇಲ್ಲಿ ನಮ್ದು ಇಳುವರಿ ಕಾನ್ಸೆಪ್ಟ್ ಹೆಂಗುತ್ತೆ, ಅಲ್ಲಿ 1 ಕ್ವಿಂಟಲ್ ಹಸಿಕಾಯಿಗೆ ಒಂದು 15-18 kg ಕಾಯಿ ಇಳುವರಿ ಇಲ್ತಾ ಇದ್ವಿ. ಅದರಲ್ಲಿ 14-15 kg 10 kg ಮೇಗಡೆ ಇರುತ್ತೆ ಅಷ್ಟೇ. 15 kg ಒಳಗಡೆ ಇರುತ್ತೆ. ಅದಕ್ಕೆ ರೇಟ್ ಡಿಫ್ರೆನ್ಸ್. ಇಲ್ಲಿ ಇಳುವರಿ ಜಾಸ್ತಿ, ರೇಟ್ ಕಡಿಮೆ. ಅದು ಮಂಗಳ ಅಲ್ಲಿ ಜಾಸ್ತಿ. ಮಂಗಳ ಕಡಿಮೆ ಬರುತ್ತಲ್ರಿ? ಇಲ್ಲಿ ತಾಂತಾರಲ್ಲ ಕಮ್ಮಿ ತಾಂತಾರೆ, 200 ರೂಪಾಯಿ ಕಡಿಮೆ ತಾಂತಾರೆ ಇಲ್ಲಿ ಮಂಗಳ. ಅದೇನೇ 200 ರೂಪಾಯಿ ಅಲ್ಲ, ನಮ್ಮ ಕಡೆ 10 ರೂಪಾಯಿ ಕಡಿಮೆ ಸಿಗ್ತದೆ. ಹೌದ್ರಾ? ನಮ್ಮ ನಾಟಿ ಅಡಿಕೆಕಾಯಿ 70 ರೂಪಾಯಿ ಹಿಡಿದ್ರೆ ಅದು 60 ರೂಪಾಯಿನೇ ಇಲ್ಲಿ. ಅಂದರೆ ಸಿಪ್ಪೆ ಜಾಸ್ತಿ ಇರುತ್ತೆ, ಸಿಪ್ಪೆ ಜಾಸ್ತಿ ಇರ್ತದೆ, ಕಾಯಿ ಸಹ ಇರುತ್ತೆ.
ಒಳಗೆ ಬೋಟ್ ಕಮ್ಮಿ ಇರ್ತದೆ ಅದ ಥರ ಗಟ್ಟಿ. ಅದಾದಮೇಲೆ ನೀವು ಹೇಳಿದ್ರೆ ಈಗ 19 ಹಾಕ್ತೀರಿ 15 ಹಾಕ್ತೀರಿ ಅಂದ್ರೆ ನೀವು ಅದ್ರ ಬದಲು ಒಂದು ನೈಟ್ರೋಜನ್ನು ಪೊಟ್ಯಾಶು ಫಾಸ್ಫರಸ್ಸು NPK ನೀವು ಯಾವುದೇ ಗೊಬ್ಬರ ಹಾಕಿ NPK ಇದೇ ಬರೋದು. ನೀವು ಯಾವ ಗೊಬ್ಬರ ತಗೊಂಡು ಇದೇ ಬರೋದು. 19 ಹೇಳ್ತೀವಿ ಅಂದರೆ 19% ನೈಟ್ರೋಜನ್ನು 19% ಪೊಟ್ಯಾಸು 19% ಫಾಸ್ಫರಸ್ಸು ಇಷ್ಟಿರುತ್ತೆ. ಇದು ನಮಗೆ ಎಕೋ ಫ್ರೆಂಡ್ಲಿ 100% ಇರುತ್ತೆ. ಇದಂದ್ರೆ ಸರ್ ಇದು ಕನ್ವರ್ಟೆಡ್ ಬ್ಯಾಕ್ಟೀರಿಯಾ. ಅಂದ್ರೆ ಏನಾಗೈತಿ ಅಂದ್ರೆ ಮೊನ್ನೆ 9-10ನೇ ತಿಂಗಳು 12ನೇ ತಿಂಗಳಿಗೆಲ್ಲ ಹಾಕಿಬಿಡ್ತಾರಲ್ಲ ಮ್ಯಾಕ್ಸಿಮಮ್ ತೋಟದರೆಲ್ಲ ಕಟಾವಾಗ 10ನೇ ತಿಂಗಳು ಐತಲ್ರಿ 10ನೇ ತಿಂಗಳು ಹಾಕಲ್ಲ ಕಟಾವ್ ಆಗುತ್ತಲ್ಲ 11ರಿಂದ 12 ತಿಂಗಳು ಇಲ್ಲ 10ರಿಂದ 12 ತಿಂಗಳೊಳಗೆ ಮ್ಯಾಕ್ಸಿಮಮ್ ಮುಗಿಸ್ಬಿಡ್ತಾರೆ. 12 ಜೂನ್ಯಾಗ ಒಂದು ಟೈಮ್ ಕೊಡ್ತಾರೆ. ಜೂನ್ಯಾಗ ಒಂದು ಟೈಮ್ ಕೊಡ್ತಾರೆ. 2 ಸಲ ಕೊಡ್ಬೇಕು ಸರ್. 2 ಸಲ ಕೊಡ್ತಾರೆ. ನಾವು ಜೂನ್ಯಾಗ ಒಂದು ಪಟ್ಟು ಕೊಡ್ತೇವೆ. 10ನೇ ತಿಂಗಳು ಒಂದು ಸಲ ಕೊಡ್ತೇವೆ. ಕರೆಕ್ಟ್ ಕರೆಕ್ಟ್ ಇದಲ್ಲ ಇಂಥದ್ದು ಏನಾಗುತ್ತೆ ಅಂದ್ರೆ ಸರ್ ನಮ್ಗೆ ಒಂದು ಈಗ ಒಂಬಳೆ ಕಟ್ಟೆ ಟೈಮ್ ಇರುತ್ತಲ್ಲ ಆಗ ಮಾತೆ ಚೆನ್ನಾಗಿ ಬರಲಿ ಒಂಬಳೆ ಬದುಕಿ ಕತ್ಕೊಂಡಂಗೆ ನಮ್ಗೆ ಸ್ವಲ್ಪ ಚಾಟ ಬರಲಿ ಅಂತಂದು ಬರುತ್ತೆ ಅವಾಗ ಕೊಟ್ಟಿರ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಯಾವಾಗ ಕೊಡ್ತೀವಿ ಅಂದ್ರೆ ನೆಕ್ಸ್ಟ್ ಜೂನ್ಗೆ ಹಳ್ಳು ಕಟ್ಲಿ ಅಂತ ಇರಬಾರ್ದು ಜಾಸ್ತಿ ಆಗಲಿ. ಇನ್ನೊಂದು ಸ್ವಲ್ಪ ದಿನ ಸರ್ 4-5 ವರ್ಷ ಹೋದ್ರೆ ಅಡಿಕೆನೂ ವರ್ಷ ಪೂರ್ತಿ ಸಿಗ್ತದೆ. ತಳಿಗಳು ಅದೇ ತರ ಸ್ಟಾರ್ಟ್ ಆಗಿದೆ. ವರ್ಷ ಪೂರ್ತಿ ಸಿಗ್ತದೆ ಅಡಿಕೆ ರೇಟ್ ಕಮ್ಮಿ ಆಗ್ತದೆ ಅವಾಗ. ಸರ್ ಈಗ ನಮಗೆ ಫಸ್ಟ್ ನಮ್ದು ನಮ್ಮ ತಾತ ಕೆಲಸ ಮಾಡಿ ನಮ್ಮ ಅಪ್ಪ ಕೆಲಸ ಮಾಡ್ಬೇಕಾದ್ರೆ ಗೌರಿ ಸ್ಟಾರ್ಟ್ ಆದ ಅಡಿಕೆ ಡಿಸೆಂಬರ್ ಕಟಾವ್ ಆಗ್ಬಿಡೋದು. ಈಗ ಗೊಣ್ಣೆ ಕಪ್ಪಲ್ಲಿ ಈಗಲೂ ಸಿಗ್ತಾ ಅಡಿಕೆ. ಇನ್ನು 2 ತಿಂಗಳು ಜೂನ್ ಸ್ಟಾರ್ಟ್ ಆದ್ರೆ ಇಲ್ಲೂ ಸಿಗ್ತಾ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗತ್ತೆ ಬಿಡ್ರಿ ಜೂನ್ ಸ್ಟಾರ್ಟ್ ಆಗುತ್ತೆ. ಇನ್ನು 2 ತಿಂಗಳು ಗ್ಯಾಪ್ ಅದ ಅಷ್ಟೇ. ಯಾವ್ದು ಏಪ್ರಿಲ್ ಮತ್ತೆ ಮೇ 2 ತಿಂಗಳು ಗ್ಯಾಪ್ ಇದೆ ಸರ್. ಅದು ಏನೋ ಕವರ್ ಅದು ಅಂದ್ರೆ ವರ್ಷ ಪೂರ್ತಿನ ಒಲೆ ಕಷ್ಟನ ಆರ್ಸಂಗಿಲ್ಲ ನಾವು. ಅಲ್ರಿ ಎಲ್ಲ ಇಲ್ಲಿ ಫೆಬ್ರವರಿ ಮಟ್ಟ ಬರಕತ್ತೈತಿ. ಮತ್ತೆ ಫೆಬ್ರವರಿ ಮೊನ್ನೆ ನಾವು ಫೆಬ್ರವರಿ ಎಂಡ್ ಮಟ್ಟ ಕೊಯ್ದ್ವಿ. ಲಾಸ್ಟ್ ಅಡಿಕೆನ 5ನೇ ಕೊಯ್ದ್ವಿ. ಫೆಬ್ರವರಿ ಎಂಡ್ ಮಟ್ಟ ಕೊಯ್ದ್ವಿ. ಹಂಗೆ ನೀವು 5 ಕೊಯ್ದ್ಮೇಲೆ ಇನ್ನೊಂದು 2 ತಿಂಗಳು ಬರೋದು ಅಡಿಕೆ ಕಾಯಿ ನಮ್ಮ ಕಡೆ ಇವಾಗ ಸ್ಟಾರ್ಟ್ ಆದಲ್ಲಿ. ಅಲ್ಲಿ ನವೆಂಬರ್ಗೆ ಸ್ಟಾರ್ಟ್ ಆಗೋದು. ನವೆಂಬರ್ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ. ಜನವರಿ ಹೆಚ್ಚು ಕಾಯಿ ಅದೆಲ್ಲ ಕಳಿಸ್ಮೇಲೆ ಇನ್ನು ಜೂನ್ ಮತ್ತೆ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ವರ್ಷ ಪೂರ್ತಿ ಸಿಗ್ತದೆ ಜೂನ್ ಸ್ಟಾರ್ಟ್ ಆಗತ್ತೆ ಬಿಡ್ರಿ ಇಲ್ಲಿ. ಈ ತರ ಕೆಲಸ ಸರ್ ಮಾಡುತ್ತೆ. ನಿಮ್ಗೆ ಇದು 5 ಬಾಟ್ಲು ಬೇಕಾಗಿರೋದು. ಈ 5 ಬಾಟ್ಲು 500 ಲೀಟರ್ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದು ಗಿಡಕ್ಕೆ 2 ಲೀಟರ್ ಉಯ್ಬೇಕು ಸರ್. 5 ಬಾಟ್ಲು ನಿಮಗೆ 4,695 ರೂಪಾಯಿ ಬೀಳುತ್ತೆ. ಇದು ನಿಮಗೆ 1,200 ರೂಪಾಯಿ ಬೀಳುತ್ತೆ. ಇದು ನಿಮಗೆ 1,695 ರೂಪಾಯಿ ಬೀಳುತ್ತೆ. ಇದು 600 4,000 ರೂಪಾಯಿ 90 ರೂಪಾಯಿ ಬೀಳುತ್ತೆ. ನಿಮಗೆ ಫ್ಲಾಟ್ ನಿಮ್ಮದೇ ಆಧಾರ್ ಕಾರ್ಡ್ ತಗೊಂಡು ಕಂಪ್ನಿ ಕಡೆಯಿಂದ 15% ಫ್ಲಾಟ್ ಬರುತ್ತೆ ಡಿಸ್ಕೌಂಟು. ಅಕಸ್ಮಾತ್ ನೀವೇನಾದ್ರೆ 20,000 ರೂಪಾಯಿ ಮೇಲೆ ಬೈ ಮಾಡ್ತಂದ್ರೆ ಅಪ್ ಟು 20ರಿಂದ 25% ಡಿಸ್ಕೌಂಟ್. 20% ಡಿಸ್ಕೌಂಟ್ ನೀವು ಪರ್ಚೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೆಂಗ್ ಐತ್ರಿ 25,000 ರೂಪಾಯಿ ನಾವು ಮಾಲ್ ತಗೊಂಡ್ರೆ 20,000 ರೂಪಾಯಿ ಮೇಲೆ 20,000 ರೂಪಾಯಿ ಮೇಲೆ ತಗೊಂಡ್ರೆ 25% ಡಿಸ್ಕೌಂಟ್ ಬರುತ್ತೆ. ಇದು ನಾನು ಇವಾಗ ಕೊಟ್ಟರೆ 4,000 ಕೊಡ್ತೀನಿ. ಇದನ್ನ ನೀವು 25,000 ರೂಪಾಯಿ ಮೇಲೆ ತಗೊಂಡ್ರೆ 3,000 ಸಿಗುತ್ತೆ. ಆ ಥರ ಸರ್ ನಾನು ಹೇಳ್ತಲ್ವಾ ಅಡಿಕೆಲಿ ಯಾಕೆ ನಾನು ಇಷ್ಟೊಂದು ದಾರಿ ಹೋಗ್ಲಿ ಹೇಳ್ತೀನಿ ಅಂದರೆ ಅಡಿಕೆ ವ್ಯಾಪಾರ ಸರ್. ನಾನು ಇವತ್ತು ಅಡಿಕೆ ಕಾಯಿ ಕೊಯ್ತೀನಿ. ನಾನು ಚೇಣಿ ಮಾಡ್ತೀವಿ. ಈ ಸಲ 500 ಕ್ವಿಂಟಲ್ ಒಣ ಅಡಿಕೆ ಮಾಡಿದೆ ಸರ್ ನಾನು. ಕೇಳಿ ಮಾಡಿದ್ರೆ ಕೇಳಿ ನಾನು 1.5 ಕೋಟಿ ಅಷ್ಟು ತೋಟ ಮಾಡ್ತೀವಿ. ಅಷ್ಟು ಮಾಡಲ್ಲ ನಾನು ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅಡಿಕೆ ಕಾಯಿನ. ನನ್ನ ತೋಟದಿಂದ ನಾನು ಬೇರೆ ಕಡೆಗೆ ಅಡಿಕೆ ಕಳಿಸ್ತೀನಿ. ಅದರಿಂದ ಅಡಿಕೆ ಬಗ್ಗೆ ಜಾಸ್ತಿ ಹೇಳ್ತೀನಿ ಸರ್. ನಾನು ನಿಮ್ಮದು 10 ಇವರು ಕೊಡ್ತಾರಲ್ಲ ನಿಮ್ಮ ಹತ್ರ ಕೊಡ್ತಾರೆ ಇಲ್ಲಿ ಎಳವಳಿ ವಿಶ್ವ ಟೀಮ್ ಇರುತ್ತೆ ಬೇರೆ ಬೇರೆ ಇರ್ತಾರೆ. ನಂದು ಜಾಸ್ತಿ ಅವರು ಇನ್ನೊಂದ್ಸಲ ಮ್ಯಾನುಫ್ಯಾಕ್ಚರ್ ತಂದಿದ್ರು ಒಂದ್ಸಲ. ಇವಾಗ ಇಲ್ಲಿ ಸಂತೋಷ್ ಅವ್ರು ಕೊಡ್ತಾರೆ. ಇವಾಗ ಇಲ್ಲಿ ಕಂಪ್ನಿಗಳು ಭಾಳ ಅದಾವಲ್ಲ. ಕಂಪ್ನಿ ಒಂದೇ ಅದ ವರ್ಕ್ ಮಾಡೋದು ಬೇರೆ ಬೇರೆ ಇರ್ತದೆ. ಆಮೇಲೆ ನಿಮಗೆ ಇನ್ನು ಬೇರೆ ಬೇರೆ ಕಂಪ್ನಿ ಇರ್ತಾರೆ ಸರ್. ಬೇರೆ ಬೇರೆ ಅವ್ರಿಗೆ ಸರಿ ಅಂತ ಹೇಳ್ತಾರೆ. ಬಟ್ ನಾವು ಬೇರೆ ಕಂಪ್ನಿ ಬಗ್ಗೆ ಕಂಪೇರ್ ಮಾಡೋಕ್ಕೋಗ ಸರ್. ಯಾಕೆಂದ್ರೆ ಅವರು ನನ್ನ ಕಂಪ್ನಿ ನಾನು ಚೆನ್ನಾಗಿ ಅವ್ರ ಕಂಪ್ನಿ ಚೆನ್ನಾಗಿರ್ತಾರೆ. ಎಲ್ಲ ಪ್ರಾಡಕ್ಟ್ಸ್ ಆಗಿರ್ತದೆ. ಬಟ್ ನಾನು ಅದಕ್ಕೆ ಕಂಪೇರ್ ಮಾಡೋಕೆ ಹೋಗಲ್ಲ. ಬಟ್ ನಮ್ಮಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಸಿಗುತ್ತೆ. ಇದು ನಿಮಗೆ ಇಳುವರಿಗಾಯ್ತು. ಇನ್ನೊಂದು ಎಲೆ ಚುಕ್ಕಿ ರೋಗ ಬರುತ್ತಲ್ಲ ನಿಮ್ಮ ದೂರದಲ್ಲಿ ಇಡ್ಮುಂಡಿ ರೋಗ, ಎಲೆ ಚುಕ್ಕಿ ರೋಗ, ಫಂಗಸ್ ಕಂಟ್ರೋಲರ್. ಇದು ಒಂದು ಸಲ ಸ್ಪ್ರೇ ಮಾಡಿ ಸರ್ ಎಲೆ ಚುಕ್ಕಿ ರೋಗ ಕಂಟ್ರೋಲ್ ಆಗುತ್ತೆ ಫುಲ್ ಇಂಟೆ. ಒಂದೊಂದು ದೊಡ್ಡ ಗಿಡ ಸುಳಿ ಹೋಗಲ್ರಿ ಏನು ಕಾರಣ? ಸುಳಿಲಿ ಸರ್ ಹುಳಗಳು ಇರ್ತವೆ ನಿಮಗೆ ಒಳಗೆ. ಹುಳಗಳು ಇಂಥ ಹಿಂಗೆ ಬಂದು ದೊಡ್ಡ ಗಿಡ ಹೋಗಿದಾವೆ. ನಾವು ಮುಂಬಳಿ ಆಗಿರೋ ಗಿಡನ ಹೋಗಿದಾವೆ ಆಲ್ರೆಡಿ. ಈ ಪೋಸ್ಟಲ್ಲಿ ಇರುತ್ತೆ ನಿಮಗೆ ಈ ಪೋಸ್ಟಲ್ಲಿ. ಅವಾಗ ನೀವೇನು ಮಾಡಬೇಕು ಅಂದರೆ ಒಂದು ಸ್ಪ್ರೇ ಮಾಡಿ ಔಷಧಿ ಹಾಕಬೇಕು. ಇಲ್ಲ ಅಂದರೆ ಇನ್ನೊಂದು ಇಲ್ಲಿಗೆ ಕಡ್ಡ ಬಿಟ್ಟು ಒಂದು ಸ್ವಲ್ಪ ಮೇಲೆ ಕಟ್ ಮಾಡಿಬಿಟ್ರೆ ಅಲ್ಲಿ ನನಗೆ ಹೊಸ ಒಳಗಿರುತ್ತೆ. ಬಟ್ ಅಲ್ಲಿಗೆ ಔಷಧಿ ಹಾಕಬೇಕು. ನಿಮ್ಗೆ ಔಷಧಿ ಹಾಕಿದ್ರೆ ಗಿಡ ಬರಲ್ಲ. ಆಮೇಲೆ ಏನು ಗೊತ್ತಾ ಸರ್, ಒಂದು ಗಿಡ ನೀವು ಬತ್ತು ಅಂತ ಓಲಿ ಅಂತ ಸುಮ್ಮಳ್ಕೊತಂದ್ರೆ ಇನ್ನೊಂದು ವರ್ಷಕ್ಕೆ ಸುತ್ತ 10 ಗಿಡ ಹೋಯ್ತು. ಅದಕ್ಕೆ ಹೇಳಿದ್ದು ಒಂದು ಸ್ಪ್ರೇನರ ಯಾವಾಗಾರ ಒಂದು ಸ್ಪ್ರೇ ಒಂದು ವರ್ಷಕ್ಕೆ ಒಂದು ಮಾಡ್ತಿರ್ ಬೆಟರ್. ಅಂದರೆ ಆರ್ಗ್ಯಾನಿಕ್ ಮಾಡ್ತಿರ್ ಬೆಟರ್. ನಿಮಗೆ ಯಾವುದು ಒಳ್ಳೇದು ಅನ್ಸುತ್ತೆ ನೋಡಿ, ಯಾವುದು ಒಳ್ಳೇದು ಅನ್ಸುತ್ತೆ ನಿಮಗೆ ಕಡಿಮೆ ರೇಟಲ್ಲಿ ಯಾವ್ದು ಸಿಗುತ್ತೆ ಅದು ಮಾಡಿಸ್ಕೊಂಡು. ಈಗ ನಾವು ತೆಂಗಿಗೆಲ್ಲ ಮಾಡ್ತೀವಿ. ನಮ್ಮದೆಲ್ಲ 800 ರೂಪಾಯಿ ಬೀಳುತ್ತೆ ಸರ್. ಡ್ರೋನ್ ನಮ್ಮದೇನೆ, ಮೆಡಿಸಿನ್ ನಮ್ಮದೇನೆ, ಎಲ್ಲ ನಮ್ಮದೇನೆ. ಒಂದು ಎಕರೆ ಒಂದು 800 ರೂಪಾಯಿ ಕಾಸ್ಟ್ ಬೀಳ್ತದೆ. ಸ್ಪ್ರೇ ಡ್ರೋನಲ್ಲಿ ಮಾಡಿಸ್ತೀವಿ. ಈಗ ನಾಳೆ ಇಲ್ಲ ನಾಡಿದ್ದು ಒಂದು 10 ಎಕರೆ ತೆಂಗು ತೋಟ ಮಾಡಿಸ್ತಾ ಇದ್ದೀವಿ. ಎಲ್ಲ ನಮ್ಮದೇ ಥರ ಮಾಡ್ಕೊತೀವಿ.
ಕಡಿಮೆ ನಮಗೆ ಅನ್ಸಲ್ಲ ಸರ್. ಏನು ಗೊತ್ತಾ ಸರ್, 2 ಗಿಡ ಹೊಟ್ಟೈತೆ ಅನ್ಕೊಳ್ತೀವಿ, 2 ಗಿಡ ಉಳ್ಕರ್ ಸಾಕು ಲೈಫ್ ಲಾಂಗು. ಈ ತರಕಾರಿ ಬಿಡಿ ಸರ್ 3 ತಿಂಗಳು ಬತ್ತಾ ಹೋಯ್ತಾ ಇರ್ತಾವೆ ತಲೆಗೆ ಸಿಗಲ್ಲ, ಅವು ಬಂದು ಬತ್ತಾ ಹೋಗುತ್ತೆ. ಬಟ್ ಇದು ಒಂದು ತೋಟ ಸರ್. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್, ಈ ಮಾರ್ಕೆಟ್ ಬಿಟ್ಬಿಡೋಣ. ಒಂದು ಬೆಸ್ಟ್ ಎಕ್ಸಾಂಪಲು, ನಮ್ಮ ಅಕ್ಕನ ಮನೆ, ನಮ್ಮ ಅಕ್ಕಂಗೆ ಆರ್ಟಿಫಿಷಿಯಲ್ ಆಗಿದೆ. ಒಂದು 3 ಎಕರೆ ಜಮೀನು ತೊಗೊಂಡಿದ್ದೀನಿ ಸರ್. ನಮ್ಮ ಅಕ್ಕಂಗೆ ತಗೊಂಡೊಳ್ಳೆ ಆರಾಮ್ಸೆ ಹೇಳ. ಮಕ್ಳು ಬೇಡ ಇಂಜಿನಿಯರ್, ಸಿಕ್ಕಾಪಟ್ಟೆ ಓಸೋಕ್ಕೆ ಕಷ್ಟ ಬೇಡ ಸರ್. ಮಕ್ಳು ಸಂಬಳ ಎಷ್ಟು ಮಂತ್ಲಿ ಪ್ಯಾಕೇಜು 3 ಲಕ್ಷ. ಒಬ್ಬ 3 ಲಕ್ಷ ಅದೇ, ಒಬ್ಬ 10 ರೂಪಾಯಿ ಮಾಡ್ತಾರೆ, ಅವ್ನು ಒಂದೇ 1 ಲಕ್ಷ, ಒಟ್ಟು 4 ಲಕ್ಷ ರೂಪಾಯಿ ಬರ್ತದೆ. ನಮ್ಮ ಅಕ್ಕನ ತೋಟ, ಅವರು ಕೆಲ್ಸಕ್ಕೆ ಹೋದ್ರಲ್ಲ ಅವಾಗ ತೋಟ ನಡೆಸಿದೆ ಸರ್. ಕರ್ಕೊಂಡಿದ್ದೀನಿ ಸರ್ ಹುಣಸೂರಿಗೆ, ತೋಟ ನಡೆಸಿದೆ. ಇವಳು ಮಲ್ಕೋತೀರಿ ಎಷ್ಟು ಲಕ್ಷ? 15 ಲಕ್ಷ. ಹಾಂ, ಏನಿಲ್ಲ ವರ್ಷಕ್ಕೆ ಗೊಬ್ಬರ ಹಾಕೋ ಸುಮ್ಮನೆ ಕೂತ್ಕೋ, ಏನು ಮಾಡಕ್ಕೆ, ಉಳ್ಳು ಬೇಡ ಏನು ಬೇಡ, ಹಿಂಗೆ ಊರ ಬಿಡಿ. ಇದ್ರೆ ನಮಗೆ ತೋಟ ಜೀರೋ ಕಲ್ಟಿವೇಶನ್ ಅಲ್ಟಿಮೇಟು. ಈಗ ಈಗ ಗಿಡ ಬರ್ತದೆ, ಇದು ಬರೀ ರೋಡ್ ಹೊಡಿಸೋ ಸಾಕು ಸರ್. ಇದರಿಂದ ನ್ಯೂಟ್ರಿಯೆಂಟ್ಸ್ ಏನು ಬೇಕು? ನೀವು 7 ಟ್ಯಾಕ್ಟ್ರಿ ಕೊಡ್ಕೊಂಡು ಹೊಡ್ಸೋ ಇದು ಬರುತ್ತೆ. ತೋಟದಲ್ಲಿ ಅದರಿಂದ ಸೌಳು ಬರ್ತದೆ ಸರ್. ಉಳುಮೆ ಮಾಡಲೇಬಾರ್ದು ಸರ್. ಅಡಿಕೆ ಗಿಡದಂತೂ ಹೇಳ್ತಾರಲ್ಲ, ಇಲ್ಲ ಅಂದ್ರೆ ಮಾಮೂಲಿ ಬ್ರಷ್ ಕಟ್ಟ ಬರ್ತದೆ, ಸುಮ್ಮನೆ ಮಾಡ್ಕೊಂಡು ಮುಗಿದಾಯ್ತು, ಸಾಕಿರುತ್ತೆ. ಆ ಥರ ಇರುತ್ತೆ ಅಡಿಕೆ ಇದೆ. ಈಗ ನಮ್ದು ಅಷ್ಟೇ ಸರ್, ನಮ್ಮದು ಒಂದು 15 ಎಕರೆ ಜಮೀನಿದೆ. ನಿಮ್ಮ ಕಡೆ 20 ಎಕರೆ ಇದು ಕಡಿಮೆ. ನಿಮ್ಮ ಕಡೆ, ನಮ್ಮ ಕಡೆ 1 ಎಕರೆ 1 ಎಕರೆ ಅಂತ ಅಂತಾರೆ ಆ ಥರದವರು. ನಿಮ್ಮ ಕಡೆ ಇಲ್ಲಿ ಎಷ್ಟು ಎಕರೆ ಇದೆ ಇವ್ರು ಕೇಳಿದೆ, ಇವ್ ಸರ್ನ ನಾನೊಂದು 25 ಎಕರೆ ಬಂದು ನಮ್ಮ ಕಾಕದೆಲ್ಲ ಸೇರ್ಕೊಂಡು 20 ಎಕರೆ ಸುಳ್ಳು. ನಮ್ಮ ಕಡೆ ಬಂದು ಕೇಳಿದ್ರೆ 10 ಕುಂಟೆ, ಒಂದು 10 ಕುಂಟೆ ಮಾಡಿದ್ದೀನಿ ಜಮೀನು ಅಂತಾರೆ ಅಲ್ಲಿ. ನಮ್ದು ಆ ಥರ ಒಂದು 15 ಎಕರೆ ಜಮೀನು ಸರ್, ಸಿಂಪಲ್ಲು. ನಿಮ್ಗೋಸ್ಕರ ನಮ್ದು ಯಾವ್ದು ಅಲ್ಲ ಬಿಡಿ. ಒಂದು 6,000 ಅಡಿಕೆ ಗಿಡ ಐತೆ, 1,000 ಅಡಿಕೆ ತೆಂಗು ಮರ ಐತೆ. ಆರಾಮ್ಸೆ ಲೈಫ್. ನಾವು ಹಿಂಗೆಲ್ಲ ಹೊರಗಡೆ ಸುತ್ತದಿಂದ ಎಲ್ಲ ತೆಗೋ ತೋಟ, ಅಡಿಕೆ ತೋಟ ಮಡಗಿದ್ದೀನಿ. ಗೇಟ್ ವಾಲ್ ತಿರ್ಸೋದು, ನೀರು ಹಾಕ್ಸೋದು. ನಾನು ಎತ್ತಿ ಹೋದರೆ ಗೇಟ್ ವಾಲ್ ತಿರ್ಸ್ಬಿಟ್ಟು ಬಿಟ್ಬಿಟ್ರೆ ನೀರು ಹಾಕಬೇಕು. ಇಷ್ಟೇ ಕೆಲಸ. ಸಿಂಪಲ್ಲಾಗಿ ಎಲ್ಲ ಮಾಡಿದ್ವಿ. ಓಡಿಸಿ ಕೆಲಸ ಗೊಬ್ಬರ ಹಾಕ್ತೀನಿ ಸರ್. ಬೆಸ್ಟ್ ಎಕ್ಸಾಂಪಲ್ ನನ್ನ ತೋಟ ನೋಡ್ಬೇಕು ಸರ್ ನೀವು, ಅಲ್ಟಿಮೇಟ್ ಆಗಿದೆ. ನಾನು ಹೋಗಿದ್ದೀನಿ, ನೋಡೋಕ್ಕೆ ಹೋಗಿದ್ದೀನಿ. ಇವ್ರು ಕರ್ಕೊಂಡೋಗಿ ಒಂದು ಸಲ ತೆಂಗಿನ ತೋಟ ಸರ್. ನಂದು ಹಿಂಗೆ ಬದು ಇದೆ, ಬದು ಬಿಟ್ಟು ಕೆಳಗಡೆ ಕಳ್ಳಿಲ್ಲ, ಬದು ಬಿಟ್ಟು ಮೇಗಡೆಗೆ ನಂದು ಇಡೀ 8 ಗೊನೆ. ಎಷ್ಟು ಗೊನೆ ಕಾಯಿದೆ ಅಷ್ಟು ಗೊನೆ ಕಾಯಿ ಹಂಗೆ ಇದೆ. ಒಂದು ಕಜ್ಜಿ ಕಾಯಿ ಇಲ್ಲ, ನುಸಿ ರೋಗ ಇಲ್ಲ ತೆಂಗಲ್ಲಿ, ನುಸಿ ರೋಗ ಬರ್ತದೆ. ಆ ಥರ ನಾವೆಲ್ಲ ಸರ್ ಫಸ್ಟು ನಾವು ಕಂಪ್ನಿ ಎಂಪ್ಲಾಯ್ ಅಲ್ಲ ಸರ್. ನಾನು ಹೇಳ್ತಲ್ಲ, ನಾವು ಕಂಪ್ನಿ ಎಂಪ್ಲಾಯ್ ಅಲ್ಲ. ನಾನು ನಿಮ್ಮ ಥರನೇ, ನಾನು ರೈತರ ಮಗನೇ, ನಾವು ರೈತರೇ. ಬೆಳ್ಕೊಂಡು ಅದು ರಿಸಲ್ಟ್ ತಗೊಂಡು 4 ಜನ ಕೇಳಿದ್ರೆ ಒಂದು ಏನೋ ಒಂದು ಅರ್ನಿಂಗ್ಸ್ ಮಾಡ್ಬಂತ ಬಂದಿರೋದು ಅಷ್ಟೇ. ಇಲ್ಲಿಗೆ ಕಂಪ್ನಿ ಎಂಪ್ಲಾಯ್ ಅವ್ರು ಬೇರೆ ಹೇಳ್ತಾರೆ, ನಾವು ರೈತರೇ. ನಾವು ಫುಲ್ಲು ಡೆಪ್ತಿಂದ ನೋಡೋದು ರಿಸಲ್ಟ. ನಾವು ಕಂಪ್ನಿಲಿ ಪಾಠ ಮಾಡ್ತಾರೆ, ಅದು ಬೇರೆ ಇರುತ್ತೆ, ಬಟ್ ಡೆಪ್ತಲ್ಲೇ ಬೇರೆ ಇರುತ್ತೆ ರಿಸಲ್ಟು. ನಾವು ಅದಕ್ಕೆ ಹಿಂಗೆ ಹಾಕ್ಸಿ ಹಿಂಗೆ ಆಗುತ್ತೆ ಸರ್, ಹಾಗೆ ಆಗ್ಬೇಕು. ಅದು ಆಗಿಲ್ಲ ಅಂದ್ರೆ ಬೈಬೇಕು, ಅಮೌಂಟ್ ಕೊಡೋಕೆ ನಾನು ರೆಡಿ ಇರ್ತೀನಿ. ವಾಪಸ್ ಹಣ ಅರ್ಧ ನಿಮ್ಮ ಭೂಮಿ ಏನು ಹಾಳು ಮಾಡಿರಲ್ಲ, ನಿಮ್ಮ ಭೂಮಿ ಏನೈತೆ ಅದಕ್ಕೆ ಅರ್ಧ ಹಾಫ್ ಅಮೌಂಟ್ ಬಿಟ್ಟು ರೀಫಂಡ್ ಮಾಡ್ಬಿಟ್ಟು ಹೋಗ್ತೀನಿ. ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ನಾವು. ಹಾಕ್ಸಿ ನಿಮ್ಮದು, ನೀವು ಹಾಕ್ಸಿಲ್ಲ ಸರ್, ನೀವು ಹಾಕ್ಸಿ ಗೊಬ್ಬರಕ್ಕೆ ಇದು ಹಾಕ್ಸಿ 250 ಗಿಡಕ್ಕೆ ಹಾಕ್ಸಿ. ಹಳ್ಳು ಅದಕ್ಕಿಂತ 1 ಹಳ್ಳು ಜಾಸ್ತಿ ಹೋದ್ರೆ ನಿಮ್ಗೆ ದುಡ್ಡು ಆವತ್ತು ವಾಪಸ್ಸು. ಇದಕ್ಕೇನು ಹಾಕ್ಬೇಡಿ, ನಿಮ್ಮದು ಸೂಪರ್ DAP 20 ಗೊಬ್ಬರ ಏನು ಹಾಕ್ಬೇಡಿ, ಏನು ಹಾಕ್ಬೇಡಿ. ಇಷ್ಟು ಹಾಕ್ಬಿಟ್ಟು ಬುಪ್ಪಿಡಿ, ಏನು ಟಚ್ ಮಾಡಬೇಡಿ. ಇದನ್ನ ಹಾಕ್ಬಿಟ್ಟು ಬುಪ್ಪಿಡಿ, ಅದಕ್ಕೆಲ್ಲ ಹಾಕಿ. ಬಟ್ ಹಾಕ್ಬೇಕಾದ್ರೆ ಏನಾದ್ರೆ ತೇವಾಂಶ ಇರಬೇಕು, ಹಾಕಬೇಕು ಸ್ವಲ್ಪ ತೇವಾಂಶ ನೋಡ್ಕೋಬೇಕು, ಅಷ್ಟೇ ಕೆಲಸ ನಮ್ದು, ಇನ್ನೇನು ಮಾಡಿ. ಅದಾದಮೇಲೆ ನಿಮ್ಮದು 4 ಹಳ್ಳು ಜಾಸ್ತಿ ಹೋದ್ರು ಸರ್. ನಿಮ್ಗೆ ಗೊತ್ತಿರ್ತಲ್ಲ, ಒಳ್ಳೋದಲ್ಲ ತಂದು ಓದಿರಿ, ತಂದು ಕೊಡ್ತೀನಿ. ಇಳುವರಿ ಅದಕ್ಕಿಂತ ಇಳುವರಿ ಜಾಸ್ತಿ ಬರುತ್ತೆ. ಗಾಯ ಎಷ್ಟಿರುತ್ತೆ ಅಷ್ಟೇ ಇರಲಿ, ಗೊನೆ ಎಷ್ಟಿರುತ್ತೆ ಅಷ್ಟೇ ಇರಲಿ, ತೂಕ ಜಾಸ್ತಿ ಬರುತ್ತೆ. ಅದಕ್ಕೂ ನೀವು ಹಾಕ್ತಿರೋದಕ್ಕೂ ಗೊತ್ತಾಯ್ತು ನಿಮಗೆ ವ್ಯತ್ಯಾಸ, ನೀವೇ ಹೇಳ್ತೀರಾ ಅವಾಗ. ಈಗ ಅವರು ಸರ್ ಹೇಳಿದ್ರು ಹಾಕಿದ್ರೆ ಅದು ನಂಗೆ ರಿಸಲ್ಟ್ ಬಂದಿ ಅಂತ. ಅವ್ರು ಯಾರೋ ಫ್ರೆಂಡ್ಸ್ ಮಾಡಿದ್ದಾರೆ. ರಿಸಲ್ಟ್ ಅಲ್ಟಿಮೇಟ್ 100 ರಿಸಲ್ಟ್ ಅಂತೂ. ರಿಸಲ್ಟ್ ಬಗ್ಗೆ ಮಾತಾಡಂಗಿಲ್ಲ ಸರ್. ಆಮೇಲೆ ಏನು ಸರ್, ಇದು ಹಾಕ್ಬಿಟ್ರೆ ಪ್ರತಿ ವರ್ಷ ಇದನ್ನೇ ಹಾಕ್ಬೇಕಾ? ನೀವು ಡೈಲಿ ಊಟ ಮಾಡ್ತೀವಿ ಸರ್. ಗ್ರೀನ್ ಪ್ಲಾಂಟ್ ಹಾಕ್ಯಾರ ಮೊನ್ನೆ. ಗ್ರೀನ್ ಪ್ಲಾಂಟ್ ಅದು ಆ್ಯಕ್ಚುಲಿ 1 ಮರಕ್ಕೆ 85 ರೂಪಾಯಿ ಬರ್ತದೆ. ಕೊಡ್ಬೇಕು, ಸ್ವಲ್ಪ ಕಾಸ್ಟ್ ಬರುತ್ತೆ. ಹಾಕಿದಾರೆ 4 ಎಕರೆ ಹಾಕಿದಾರೆ, ಕೊಡ್ಬೇಕು ಸರ್. ಸ್ವಲ್ಪ ಕಾಸ್ಟ್ ಬರುತ್ತೆ. ನಾನು 20 ರೂಪಾಯಿ ಹೇಳಿದ್ದೆ, ನಾನು 80 ರೂಪಾಯಿ ಸರ್. ಅವಾಗಿಂದ 20 ರೂಪಾಯಿ ಹೇಳ್ತಾ ನಾನು. ಅದು ಸ್ವಲ್ಪ ಕಾಸ್ಟ್ ಬರುತ್ತೆ. ಅದನ್ನು 3 ಟೈಮ್ ಹಾಕಿದಾರೆ ಅವರು. ಹಾಂ ನೋಡಿ ಸರ್, 824 ಆಯ್ತಲ್ಲ, 200 ರೂಪಾಯಿ. ನಮ್ದು ಅಷ್ಟೇ ಸರ್, ನಮ್ದು ಏನು ಜಾಸ್ತಿ ಕಟ್ಟಲ್ಲ. 20 ರೂಪಾಯಿ ಒಂದು ಗೊನೆಯಲ್ಲಿ. ಒಂದು ಮರದಲ್ಲಿ 2 kg ಕಾಯಿ ಜಾಸ್ತಿ ಆದರೆ 2 ವರ್ಷ ಗೊಬ್ಬರ ಕೊಡ್ತಿದ್ದೀನಿ ಅದಕ್ಕೆ. ಅದು ಹೋದ ವರ್ಷ ಹಾಕಿದ್ರು ಅವರು, ಈಲ್ಡ್ ಬಂತು, ತೂಕನೂ ಬಂತು. ಹಂಗಾಗಿ 2 ವರ್ಷ ಅದನ್ನ ಹಾಕಿದ್ದಾರೆ. 4 ಅಲ್ಲೊಂದು 2 ಎಕರೆ, 6 ಎಕರೆ, 60 ಎಕರೆ. ನೀವು 200 ಮಾರ್ಕ್ ಹಾಕ್ಸಿರ ಸರ್, ಮುಂದೆ ವರ್ಷಕ್ಕೆ ನೆಕ್ಸ್ಟ್ ಜೂನ್ಗೆ 10,000 ಗಿಡಕ್ಕೂ ಹಾಕ್ಸ್ರಿ. ಅಷ್ಟು ಭರೋಸೆನ ಕೊಡ್ತೀನಿ. ಕಡಿಮೆ ಭಾಗ ಮಾಡ್ಕೊಂಡೆ ಹಾಕ್ಬಿಡಿ.
ಕಡಿಮೆ ಇರುತ್ತೆ ಸರ್ ನಿಮ್ಗೆ ಹಂಗ ಅನ್ಸುತ್ತೆ. ನಾನು ನಮ್ಮ ಸರ್ ಕೇಳ್ರಿ ಹೇಳ್ತಾರೆ, ನಾವು ಒಂದೊಂದಕ್ಕೆ ಹೋದ್ರೆ ಇವ್ರು ಇಲ್ಲ ಸರ್ ನೀವು ಒಂದಂಗ ಆಕ್ಚುಲಿ ಯಾವ ಇದೆ ಈ ಗೊಬ್ಬರ ಐತಲ್ಲ ಯಾವ್ದು 1020 1020 ಅವೆಲ್ಲ ಯಾವನು ಆಮೇಲೆ ಏನ್ ಗೊತ್ತಾ ಸರ್, ಈಗ ಗೊಬ್ಬರ ಹಾಕ್ತಿಲ್ಲ ಫರ್ಟಿಲೈಸರ್ ಏನಪ್ಪ ಅಲ್ಲಿ ಕೊಡ್ತೈತಿ ದೌಡ್ ಹೋಗತಿ ಸರ್, ಡೌಲ್ ಅಂತಲ್ಲ ಅದು ನಾವು ಕೊಡ್ತೀವಿ. ಅದು ನಾವು ಯಾವ್ದೋ ಕೊಟ್ಟರು ಮಣ್ಣು ಮಲ್ಚಿಂಗ್ ಆಗಬೇಕು. ಕೊಟ್ಟಾಗ ಏನಾಗ್ತಾರೆ ಸರ್, ಟೈಮಿಂಗ್ ಪೀರಿಯಡ್ ಇರುತ್ತೆ ಇಷ್ಟು ದಿನ ಅಂತ. ಆ ಟೈಮಿಂಗ್ ಪೀರಿಯಡ್ ಮುಗಿದ್ರೆ ಕ್ಲೋಸ್ ಅದು. ಮತ್ತೆ ಈಗ ನಾನು 100 ಗ್ರಾಮ್ ಕೊಟ್ಟರೆ ನೆಕ್ಸ್ಟ್ ಮಂತ್ಗೆ ನೆಕ್ಸ್ಟ್ ಕೊಡ್ಬೇಕಾದ್ರೆ 200 ಗ್ರಾಮ್ ಕೊಡಬೇಕು. ಅರ್ಧ ಕೆ ಜಿ. ಈಗ ಎಷ್ಟು ಕೊಡ್ತಾರೆ ಸರ್ ಗೊಬ್ಬರ ನೀವು ಒಂದು ಮರಕ್ಕೆ? 250 ಗ್ರಾಮ್ ಕೊಡ್ತಾರೆ. 250 ಗ್ರಾಮ್ ಮೇಲೆ ಅರ್ಧ ಕೆ ಜಿ ಕೊಡಗೊಬ್ಬರ ಎಷ್ಟು ಸರ್? 5 ಗ್ರಾಮ್ ಕೊಟ್ಟರೆ ಗೊಬ್ಬರ ಒಂದು ಪುಟ್ಟಿ ಹೋಗ್ಕೊಂತ ಹೋಗ್ತದೆ. ಒಂದು ಪುಟ್ಟಿ ಒಂದು ಟ್ಯಾಕ್ಟರ್ ಎಷ್ಟು ಪುಟ್ಟಿ ಹಿಡಿತೆ ಸರ್ ಗೊಬ್ಬರ? 200 ಒಂದು ಅಂದಾಜು ಹೇಳಿ ಸರ್. 200 ಹಿಡಿತೈತೆ ನೋಡಿ ಸರ್. 250 ಆಟ 250 ಪುಟ್ಟಿ ಹಿಡಿತದೆ. ಒಂದು 200 ಗಿಡಕ್ಕೆ ಆಯ್ತದ ಅದು. 200 ಗಿಡಕ್ಕೆ ಆಕತಿ. 200 ಗಿಡ ಒಂದು 700 ರೂಪಾಯಿ. ಸರ್ ನಿಮ್ಗೆ ಹೇಳ್ಬಿಟ್ಟು ಕೌಂಟ್ ಮಾಡಿ ಕಟ್ಟ ಕ್ಯಾಲ್ಸಿ ಓಪನ್ ಮಾಡಿ ಸರ್ ಅಂತೇಳಿ ನಮ್ಮ ಫೋನ್ ಗೊತ್ತಾಗಲ್ಲ. ಒಂದು ಪುಟ್ಟಿ ಅದು ಆ್ಯಕ್ಚುಲಿ 10 ರಿಂದ 12 kg ಬರುತ್ತೆ ಒಂದು ಪುಟ್ಟಿ. ನೋಡಿ ಸರ್, ನಿಮ್ದು ಟ್ಯಾಕ್ಟರ್ ಕೊಡ್ಗೊಬ್ಬರ ತಂದು ಭೂಮಿಗೆ ಹಾಕೋಷ್ಟೊಳಗೆ 7200 ರೂಪಾಯಿ ಟ್ಯಾಕ್ಟರ್ ಕೊಡ್ಗೊಬ್ಬರ ಅಲ್ಲೇ ಕೊಡ್ಬೇಕು. ಅಲ್ಲೇ ಕೊಡ್ಬೇಕು. ಟ್ಯಾಕ್ಟರ್ ಬಡಿಗೆ ಟ್ಯಾಕ್ಟರ್ ಬಡಿಗೆ ಅದೊಂದು 1000 7200 ಪ್ಲಸ್ ಹಾಕಕ್ಕೆ 1000 ಹಾಕಕ್ಕೆ ಹಾಕಕ್ಕೆ 1000 1000 9500 ರೂಪಾಯಿ ಸರ್. ಹತ್ತು ನಾನು ಕುಡಿಯೋಕೆ ಎಣ್ಣೆ ಮತ್ತೆ 10,000 ರೂಪಾಯಿ. ಅವ್ನು ಟಿ ಎ ಡಿ ಏನೈತಿ ಮತ್ತೆ 10,000 ಮಾಡ್ತಾರೆ. 10,000 ಡಿವೈಡ್ ಬೈ 200 ಗಿಡ 500 ರೂಪಾಯಿ ಬೀಳ್ತು ಒಂದು ಪುಟ್ಟಿ ಗೊಬ್ಬರ. ಬರೀ ಗೊಬ್ಬರಕ್ಕೆ ಇದು ಪ್ಲಸ್ ಇದ್ರ ಜೊತೆಗೆ ಅರ್ಧ ಕೆ ಜಿ ಗೊಬ್ಬರ. ಇದಕ್ಕೆ ಸರ್ 200 ರೂಪಾಯಿ ಮೂಟೆ. ಒಂದು ಎಲ್ಲ ಮಿಕ್ಸ್ ಮಾಡೋದು 200 ರೂಪಾಯಿ ತಗೊಳ್ದ ಎಲ್ಲದೂ ಬಂದು ಆಯ್ತಾ? 200 ರೂಪಾಯಿ ಅಂದರೆ ಎಷ್ಟು 50 ಕೆ ಜಿಗೆ 50 kg 2,000 2000 ಅಲ್ಲ, ಎಲ್ಲ ಒಟ್ಟಿಗೆ ಮಿಕ್ಸಿಗೆಲ್ಲ ಬರಲಿ. ಮಿಕ್ಸಿಂಗ್ ಬಂತು. 2000 ಎಷ್ಟಪ್ಪ ಇದು 50 ಗಿಡಕ್ಕೆ ಆಯ್ತದೆ. ಇದು 40 ರೂಪಾಯಿ ಬೀಳ್ತು. 540 ರೂಪಾಯಿ ಬೀಳ್ತು ಸರ್. ಈ 500 ರೂಪಾಯಿ ಬಿಡಿ, ಈ 40 ರೂಪಾಯಿ ಅಲ್ಲ ಅಷ್ಟೇ ಸಾಕು, ಎಲ್ಲ ಕೊಡ್ತೀನಿ. ಆಮೇಲೆ ಏನು ಗೊತ್ತಾ ಸರ್, ಇದು ಎಲ್ಲ ಇದು ಕಡೆ ಇದನ್ನ ಭೂಮಿಗೆ ಹಾಕಿದ್ದ ಅರ್ಧ ಗಂಟೆಗೆ ಆಕ್ಟಿವೇಟ್ ಆಗುತ್ತೆ. ನೀವು ಟೆಸ್ಟೇ ಮಾಡೋಕ್ಕಾರೆ ತಗೊಂಡೋಗಿ ನೀರೊಳಗೆ ಮುಚ್ಚಳ ಹಾಕಿ ಮಡಗಿ ಆ ಬಡ್ಡಿ ಬಂದು ಎರಡೊಳ ಬರೀ ನೀರೊಳಗೆ ಬರ್ತದೆ. ಬರೀ ಖಾಲಿ ನೀರೇ ಬರ್ತದೆ. ಆ ನೀರಾಗಿ ನೀನು ಬರೀ ನೀರು ಖಾಲಿ ನೀರು ಡ್ರಮ್ಮಿಗೆ ತುಂಬಿ ತಂಪಾಗಿ ಹಾಕಿಟ್ರಿ, ಇದು ಉಯ್ರಿ ಮಡಗಿ 8 ದಿನ ವೆಯ್ಟ್ ಮಾಡಿ, ನೀರೊಳಗೆ ಬರ್ತದೆ. ಇರೋಳ ಭತ್ತ ಗದ್ದೆ ಹಾಕಿ ಭತ್ತ ಗದ್ದೆ ಬರ್ತದೆ. ಆಮೇಲೆ ಭೂಮಿ ಫಲವತ್ತತೆ ಮಾಡ್ತದೆ. ಆಮೇಲೆ ವಿಷಮುಕ್ತ ಮಾಡಿ 3 ವರ್ಷ ಇದನ್ನು ಬಳಸಿದ ಮೇಲೆ ನೀವು ಆಮೇಲೆ ಆಗ್ತಿದ್ರು ಚಿಂತೆ ಇಲ್ಲ. ಹೇಳ್ತಾರೆ ನಿಮಗೆ ನಮ್ಮದು ರಿಸಲ್ಟ್ ಆಗಿರುತ್ತೆ ಸರ್. ಕೊಡಿ ಗೊಬ್ಬರ ಬಳಸಿದ್ರೆ ಅದನ್ನ ಬಳಸ್ಕೊಂಡ್ಬನ್ನಿ ಸಾಕು. DAP ಗೊಬ್ಬರ ನಿಮ್ಮ ಹತ್ರ ಇದ್ರೆ ಹಾಕೋಬೋದು ಸರ್, ತಂದು ಹಾಕೋ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಹತ್ರ ಇದ್ರೆ ಹಾಕಿ, ಇಲ್ದಿದ್ರೆ ಹಾಕುವಂಥ ಅವಶ್ಯಕತೆ ಇಲ್ಲ. ಅಡಿಕೆ ತೆಂಗಿಗೆ ಮಾತ್ರ ನಾವು ಬೇರೆ ಗೊಬ್ಬರ ರೆಫರೇ ಮಾಡ್ತಾರೆ. ನೋಡಿದ್ದು ಜಿಂಕು ರೂಟ್ ಡೆವಲಪ್ಮೆಂಟ್ ರೀಸೆಂಟಾಗಿ ಒಂದು 1,000 ಗಿಡ ತರಿಸಿದ್ದೀನಿ ಆಲ್ರೆಡಿ. ಯಾವುದನ್ನ ಸರ್? ತರಿಸಿನಿ, ಮೊನ್ನೆ ತರಿಸಿನಿ. ಹಾಕಿಲ್ಲಿ ಹಾಕ್ಬೇಕಂತ ಅದು 4 ವರ್ಷ ಗಿಡ ಅದು ನೋಡ್ರಿ. ಗ್ರೋವೆಲ್ಲು ಗ್ರೋಬೆಲ್ಲು ಅರೇಕಾ, ಇದು ಅರೇಕಾ ಅಡ್ವಾನ್ಸ್ ಅಂತ. ಅರೇಕಾ ಅಡ್ವಾನ್ಸು. ಎಷ್ಟು ಗಿಡಕ್ಕೆ ಸರ್ ಇದು? 1,000 ಗಿಡಕ್ಕೆ 1,000 ಗಿಡಕ್ಕೆ 13,000 ರೂಪಾಯಿ. 13,000. 1,000 ಗಿಡದಲ್ಲಿ ಇದನ್ನ ಹಾಕಲ್ರಿ. ಒಂದು ನಮ್ದೊಂದು 200 ಗಿಡಕ್ಕೆ ಹಾಕಿ, 1,000ದಲ್ಲಿ 1,000 ಗಿಡಕ್ಕೆ ಅದನ್ನ ಹಾಕಿ, ಒಂದು 200 ಗಿಡಕ್ಕೆ ನಮ್ದು ಹಾಕಿ ಡೆವಲಪ್ಮೆಂಟ್ ನೋಡ್ರಿ. ನಂದು ಫೋಟೋಸ್ ನಿಮಗೆ ಅಡಿಕೆ ಗಿಡದ ಫೋಟೋಸ್ ಕೊಟ್ಟಿದ್ದಾರೆ. ಇದೆಯಾ ಫೋಟೋದು ಸರ್? ಫುಲ್ ಕೆಂಚಿರೋ ಗಿಡನ 1.5 ತಿಂಗಳಿಗೆ ಫುಲ್ ಆ ಥರ ಗಿಡನ 1.5 ತಿಂಗಳಿಗೆ ಫುಲ್ ಗ್ರೀನ್ಸ್ ಆಗ್ತಿದೆ ನನ್ನ ಗಿಡದಲ್ಲಿ. ಬರೀ ಡ್ರಂಚಿಂಗ್ ಅಷ್ಟೇ, ಡ್ರಂಚಿಂಗ್ ಒಂದು ಸ್ಪ್ರೇ ಎಡೆ ಮಾಡಿದ್ದು. ಈಗ ಇದಕ್ಕಿಂತ ಅಷ್ಟೇ ಕಲರ್ ಬಂದಿತ್ತು ಅದು. ಒಂದು ಹಿಂಗೆ ಗೆಲ್ಬಿಡ್ರಿ ಇವರು. ಫುಲ್ ಕೆಂಚಿಗಾಯ್ತು ಸರ್, ಇಡೀ ಎಂಟೆ ಬಾಡಿ ಕೆಂಚಿಗಾಯ್ತು. ಅವ್ನು ಬೇರೆ CID ಆಫೀಸರು, ಪೊಲೀಸರು, ನಂಗೆ ಪೊಲೀಸರು ಪರಿಚಯ ಸಹ ಮಾತಾಡ್ತಿದ್ದೆ. ಏನು ಮಾಡ್ತೇವೆ ಹಿಂಗೆ ಅಂದೇ ಆಗ್ಬಿಟ್ಟೆ. ನನಗೆ ಕೇಸಲ್ಲಿ ಹಾಕ್ಬಿಟ್ಟಂತ ಭಯ, ಮೊದಲೇ CID ಕೇಸಲ್ಲಿ ಹಾಕೋಂಥ ಭಯ. ಕೊಟ್ಬಿಟ್ಟು ಬಂದಿದೆ ಸರ್. ಕರೆಕ್ಟಾಗಿ 1 ತಿಂಗಳು ಫೋಟೋ ತೆಗೆದು ಅವರೇ ಕಳಿಸಿದ್ರಿಂದ ನೋಡಿ ತೋಟ ಇಷ್ಟು ಚೆನ್ನಾಗಿದೆ ಸರ್. ಅವತ್ತಿಂದ ಇವತ್ತವರೆಗೂ ಪ್ರತಿ ವರ್ಷಕ್ಕೆ 200 ರೂಪಾಯಿ. ಅವ್ನ ತೋಟ ತುಂಬ ಕಡಿಮೆ ಸರ್. 50,000 ಹಾಕ್ಬಿಟ್ಟು ಹೋಗು ಅಂತ ಇರ್ತಾರೆ ಅವ್ರದ್ದು ಆ ಥರದ್ದು. ಇನ್ನೊಬ್ರು BBMP ಇದ್ದಾರೆ ಬೆಂಗಳೂರಲ್ಲಿ, 100 ದಿನ 38 ಎಕರೆ ಫ್ಲಾಟ್ ಇದೆ. 1 ಲಕ್ಷ ರೂಪಾಯಿ ಪ್ರಾಡಕ್ಟು 6 ತಿಂಗಳು 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಸುಮ್ಮನೆ ಕೊಡ್ಬೋದಾಗ್ತೀವಿ. ಆ ಥರ ವರ್ಕಿಂಗಲ್ಲಿ ಸಖತ್ತಾಗಿದೆ ಸರ್. ನಾನು ನಿಮ್ಮದು ಇಡೀ ಎಂಟೆ ತೋಟ ಕನ್ವರ್ಟ್ ಮಾಡಿ ನಾನು ಕೇಳಬರಲ್ಲ. ಒಂದು 205 ಗಿಡ ಇಲ್ಲ 500 ಗಿಡ ಅಷ್ಟಕ್ಕೆ ಹಾಕ್ಸಿ. ರಿಸಲ್ಟ್ ಬಂತ ಬರಲಿ ಸಂತೋಷ, ಬರಲಿಲ್ವಾ ನಿಮ್ಮ ದುಡ್ಡು ಕೊಟ್ಬಿಟ್ಟು ವಾಪಸ್ ನಾವು ಹೋಗ್ತೀವಿ, ಅದು ಸಂತೋಷ. ಯಾಕೆಂದ್ರೆ ಬರ್ತಾಯಿದ್ದೀವ ಸರ್, ಅದಕ್ಕೆ ಒಂದು ಅವೇರ್ನೆಸ್ ಚೆನ್ನಾಗಿರಲಿ.
ನಮ್ಮ ಕಡೆ ರಿಸಲ್ಟು ನಾಳೆ ನೀವು ಏನಾರ ಮೀಟಿಂಗ್ ಬಂತು ಅಂದರೆ ಇದಕ್ಕೆ ನಾಳೆ ಮೀಟಿಂಗ್ ಐತೆ ಸರ್. ನಾಳೆ ಬನ್ನಿ ಮೀಟಿಂಗ್ಗೆ. ನಿಮ್ಮ ಸರೌಂಡಿಂಗ್ ನಿಮ್ಮ ಮೂರ ಹೆಸರು ಹೇಳಿ ಸಾಕು. ನಿಮ್ಮ ಸರೌಂಡಿಂಗಲ್ಲಿ ಯಾರು ಹಾಕೋದ್ರಲ್ಲಿ ಲೀಸ್ಟ್ ಕೊಡ್ತೀನಿ. ಇಂತಿಂತಾರೆ ಹಾಕೋ ಅಂತ ಲೀಸ್ಟ್ ಕೊಡ್ತೀನಿ ಸರ್ ನಾನು. 11 ಗಂಟೆ ಸ್ಟಾರ್ಟ್. 11 ಗಂಟೆಗೆ. ಇವ್ರ ನಂಬರ್ ನಮ್ದು ಪ್ರೊಫೆಷನಲ್ ಕೊರಿಯರ್ ಅಂತ ಇದೆ. ನಮ್ಮ ಸ್ಟಾಕ್ ಪಾಯಿಂಟ್ ಅಲ್ಲೇ ಇದೆ. ನಿಮ್ಗೊಂದು ID ಕೊಡ್ತೀವಿ ಸರ್. ನಿಮ್ಮ ಪರಿಚಯ ಮಾಡ್ಕೊಂಡು ಒಂದು ID ಕೊಡ್ತೀನಿ. ID ಮುಖಾಂತರ ಬೈ ಮಾಡಿದ್ರೆ ಕೊಡ್ತಾರೆ ಐಟಮ್. ಇಲ್ಲಾರ ಸಂತೋಷ ಸರ್ ಇರ್ತಾರೆ, ಅವರು ಯಾವಾಗಲೂ ಎನಿ ಟೈಮ್ ಅರಿಯೋದಲ್ಲೇ ಇರ್ತಾರೆ. ಅವರು ನಿಮ್ಮ ಕಡೆ ಫೀಲ್ಡೆಲ್ಲ ಅವರೇ ನೋಡ್ಕೊಳ್ಳೋದು. ಅವ್ರ ಜೊತೆ ಹೋಗಿ ಮಾತಾಡಿ ಅವರು ಅದು ಜಿಂಕ್ ಅಂತ ಹೇಳ್ಬೇಕು ಜಿಂಕ್ ಎಲ್ಲ ರೂಟ್ ಡೆವಲಪ್ಮೆಂಟ್ ಅವಾಗ ಹೇಳ್ತೀನಿ. ಸರ್. ಮತ್ತೆ ಪ್ರಶ್ನೆಗಳು? ಡೈಲಿ ಯೂಸಸ್ ಸರ್. ಪೇಸ್ಟ್ ಇದೆ ನೋಡ್ರಿ. ಇದರಲ್ಲಿ ಒಂದು ಬೇವು, ಲವಂಗ ಮತ್ತು ಲೋದ್ ಅಂತ ಹಾಕಿದ್ದಾರೆ. ಇದರಲ್ಲಿ ಆಗಂಥ ಬದಲಾವಣೆಗಳು ಈಗ ನೀವು ಯಾವುದೊಂದು ಯೂಸ್ ಮಾಡ್ತಾರೆ ಸರ್? ಏನು ಯೂಸ್ ಮಾಡ್ತಾರೆ ಸರ್ ನೀವೆಲ್ಲ? ಪೇಸ್ಟ್. ಕೋಲ್ಗೇಟಲ್ಲಿ ನಿಕೋಟಿನ್ ಅಂಶ ಇದೆ ಅಂತ ಹೇಳ್ತಾರೆ. ಬರ್ದಿರ್ತಾರೆ ಹೇಳ್ತಾರೆ, ಬಟ್ ಆರು ಸಿಗಂಟೆ ಬುಟ್ಟೆ ಯೂಸ್ ಮಾಡಿದಾರ ಇಲ್ಲ. ಆದರೆ ನಿಕೋಟಿನ್ ಅಂಶ ಇದ್ದರೆ ಒಂದು ಸಲ ಬಾಯಿ ಬ್ರಷ್ ಮಾಡಿದ್ರೆ 9 ಸಿಗರೇಟ್ ಸೇರಿಷ್ಟು ನಿಕೋಟಿನ್ ಬಾಡಿಗೆ ಹೋಗುತ್ತೆ. ಕ್ಯಾನ್ಸರ್ ಕಾರಕ ಅಂತಂದರೆ ಆದರೂ ಬಿಟ್ಟಿಲ್ಲ. ಕಂಪ್ಲೀಟ್ ಹೇಳ್ತಾರೆ ಬಟ್ ಬಿಟ್ಟಿಲ್ಲ. ಈಗ ನಾನು ನಿಮ್ಗೆ ಹೇಳಿದೆ ಸರ್, ಈಗ ಹಿಂಗೆ ಆಗುತ್ತೆ ಸರ್ ಯೂಸ್ ಮಾಡಿ ಅಂತ. ನೀನು ನಾಳೆಗೆ ಹೋಗ್ಬಿಟ್ಟು ಅಯ್ಯೋ ಅದು ಯಾರೋ ಹೇಳ್ದ ಕಣಪ್ಪ, ಬೇವು ಕಡ್ಡಿ ಕೊಡ್ತಾರೆ ನಿಮ್ಮ ಮಕ್ಳು ಕೊಟ್ಟರು ಬಿಟ್ಟರು ಅವರು. ಅವನು ಯಾವ ತಲೆ ಕೆಟ್ಟದ್ದು ಬಂದಿದ್ದ, ಇವನು ಯಾವ ಕೇಳ್ಕೊಬಂದು ನಮ್ಮ ಅಪ್ಪ ಬಂದು ನಾನು ತಲೆ ತಿಂತಾವನೆ. ನಮ್ಮ ಅಪ್ಪನ ತಲೆ ಕೆಟ್ಟದ ಕಳ್ಳ ಅಂತ ಬಿಡ್ಕೊತಾರೆ ಅವರು. ಹಂಗೆ ಸರ್ ಹೇಳೋದು. ನಾನು ಹೇಳಿದ್ಮೇಲೆ ಬಟ್ ಏನಾದ್ರು ಬೇರೆ ಕೊಡಬೇಕಲ್ವ? ನೋಡಿದ್ದು ಬೇವು, ಲವಂಗ ಮತ್ತು ಲೋರ್ ಅಂತ ಇಂಗ್ರೀಡಿಯೆಂಟ್ ಇಷ್ಟ ಹಾಕಿದರೆ ಇದು ಹಾಕೋ ಬದಲಾವಣೆಗಳು. ದೌಡ್ಗಡ್ಡಿ ಬರುತ್ತೆ, ಬಾಯಿ ಸ್ಮೆಲ್ ಬರಲ್ಲ, 24 ಗಂಟೆ ಬಾಯಿ ಒಣಗಲ್ಲ. ಬೆಳಿಗ್ಗೆ ಸಂಜೆ ಎಷ್ಟೇ ಕೆಲಸ ಮಾಡಿ ಬಾಯಿ ಒಣಗಲ್ಲ. ಒಬೆಸಿಟಿ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಸ್ ಕಡಿಮೆ ಆಗುತ್ತೆ, ಶುಗರ್ ಎಡೆಡ್ ಇಲ್ಲ, ಪ್ಯಾರಾಬೋಲ್ ಇಲ್ಲ. ಇಷ್ಟು ಕೆಲಸ ಮಾಡುತ್ತೆ. ಇನ್ನು ಚಿಕ್ಕ ಮಕ್ಳಿಗೆ ಕೊಡೋದ್ರಿಂದ ಚಿಕ್ಕ ಮಕ್ಳಿಗೆ ಕೋಲ್ಗೇಟ್ ನೀವು 6 ವರ್ಷ ಕೆಳಗಡೆ ಮಕ್ಳಿಗೆ ಯೂಸ್ ಮಾಡೋಂಗಿಲ್ಲ. ಕರೆಕ್ಟಲ್ಲ ಸರ್? ಇದನ್ನು ಅಲ್ಲೂ ಮಕ್ಳಿಗೆ ಯಾವತ್ತೇ ಅವಾಗಿಂದ ಯೂಸ್ ಮಾಡಿ. ಅಲ್ಲಿ ಕ್ಲಿಯರ್ ಜೊತೆಗೆ ಹೊಟ್ಟೆ ಜಾಸ್ತಿ ಇರುತ್ತೆ, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಗಾಯ ಆದರೆ ಹಚ್ಬೋದು. ಈ ಥರ ಕೆಲಸ ಮಾಡಿದೆ. ಇನ್ನೊಂದು ಅಡಿಷನಲ್ಲು ಯಾವ್ದಾರ ಗಾಯಗಳಿದ್ರೆ ತೆಗೆದ್ರೆ ಗಾಯ ಉಸಾಗ್ಬಿಡುತ್ತೆ. ಇದು ರೈತರ ಕೊಟ್ಟಿಲ್ಲ ಸರ್, ಅದಲ್ಲ. ಇದು ರೈತರು ಕಂಡಿಡ್ಕೊಂಡಿರೋದು ಅದನ್ನ ಹೇಳ್ತೀನಿ. ಅದು ಮಸ್ಕೋ ಪೇನ್ ಅಂತ, ಇದು ಪೇಸ್ಟು. ಅದು ಮಸ್ಕೋ ಪೇನ್ ಅಂತ. ನೀವು ಬೆಳಿಗ್ಗೆ ಸಂಜೆ ಗಂಟೆ ಏನಾರ ಕೆಲಸ ಮಾಡಿ ಸ್ಟ್ರೆಸ್ ಇರ್ತಾರೆ ಸರ್, ಮಜಲ್ಸ್ ಪೇನು ಯಾವುದೇ ಪೇನ್ ಬಂದಿತ್ತು 15 ದಿನ 15 ನಿಮಿಷಕ್ಕೆ ಇನ್ಸ್ಟಂಟ್ ಇದೆ. ಈಗ ವಿಕ್ಸು 2 ಸರ್ ಇದು ವಿಷಯಮುಕ್ತ ಮಜಲ್ಸು. ಈಗ ಬೆಳಿಗ್ಗೆ ಸಂಜೆ ಕೆಲಸ ಭುಜನಿತ್ತು ತಿಕ್ಕಿ ಉಸಿರಾಗುತ್ತೆ, ಸೊಣ್ಣ ಬೋದು ತಿಕ್ಕಿ ಉಸಿರಾಗುತ್ತೆ, ಕಾಲು ನೋವು ತಿಕ್ಕಿ, ಕಾಲು ನೋವು ತಲೆ ತಿಕ್ಕಿ, ನೆಗಡಿ ಆಯಿತು. ನೆಗಡಿ ಚಂದ ಬಿಸಿ ಕಾಯಿಸ್ಬಿಟ್ಟು ಹೋಗ್ಬಿಟ್ರೆ ಹಿಂಗೆ ಉಸಿರಾಡ ಸಾಕು. ನೆಕ್ಸ್ಟ್ ಗೊಣ್ಣೆ ಸಮೇತ ಕಲಿಬೇಕು. ಚಂದ ಬಿಸಿ ಕಾಯಿಸ್ಬೇಕು, ರಗ್ಗಿಗೋಸ್ಬೇಕು. ಹ್ಞೂ ಹಿಂಗೆ ಎಳಿಬೇಕು. ಹಿಂಗೆ ಎಳೆದ್ರೆ ಗೊಣ್ಣೆ ಸಮೇತ ಕಲಿಬೇಕು. ಹಿಂಗೆ ಬರ್ತದೆ ಸರ್. ಅವೆಲ್ಲ ಕೆಮಿಕಲ್ಲು ಬಾಡಿಗೆ ಎಫೆಕ್ಟ್ ಆಗುತ್ತೆ. ಎಲ್ಲ ಅವೆಲ್ಲ ಆಯುರ್ವೇದ ಪ್ರಾಡಕ್ಟ್. ಇನ್ನು ನಾವು ಕೊಡೋದೆಲ್ಲ ನಿಮಗೆ ಜೈವಿಕ ತಂತ್ರಜ್ಞಾನ, ಬ್ಯಾಕ್ಟೀರಿಯಾ ಬೇಸ್. ನಾವು ಯಾವ ನಾವು ಕೊಡೋದು ಎಲ್ಲ ಬ್ಯಾಕ್ಟೀರಿಯಾ ಬೇಸ್. ಎಲ್ಲ ನೀರು ಕೊಡೋಕ್ಕಿಂತ ಮುಂಚೆ ತೇವಾಂಶ ಇರಲೇಬೇಕು. ಇಷ್ಟು ಕೆಲಸ ಮಾಡ್ತೀವಿ ಸರ್. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹಾಕ್ರಿ, ಒಳ್ಳೆ ರಿಸಲ್ಟ್ ತಗೊಳ್ತೀವಿ. ನಾವು ಚೆನ್ನಾಗೋ, ನೀವು ಚೆನ್ನಾಗಿರಿ. ಮಾಡ್ತಾ ಇರೋದು ಸರ್, ನಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ. ಶಂಕರ್ ಸರ್, ಮಕ್ಕಳು ಆರೋಗ್ಯ ಕೆಟ್ಟಂದ್ರೆ ಇಷ್ಟೆಲ್ಲ ಮಾಡಿ ಸರ್ ಏನ್ ಗೊತ್ತಾ, ದುಡ್ಡು ಬರೀ ಅಂದ್ರೆ ಏನೋ ಮಾಡಿರ್ತೀವಿ ಸರ್, ಎಲ್ಲ ಮಾಡ್ತೀವಿ. ಬಟ್ ತಿನ್ನಾಗ ನಾವು ಬದುಕಿರ್ಬೇಕು ತಾನೆ. ನಾವು ಬದುಕಿಲ್ಲ ಸಂಪಾದನೆ ಮಾಡಿ 100 ವರ್ಷ ಬದುಕೋರಿಲ್ಲ ಇವಾಗ. 60